ಎಸ್ ಎಲ್ರಿಗೂ ನಮಸ್ಕಾರ ರೀ. ಎಸ್ ಇವತ್ತೇನಿತ್ತಪ್ಪ ಅಂದ್ರೆ CCLದು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಮ್ಯಾಚ್ ಇತ್ತು. ಇವತ್ತು ಯಾರ ಮೇಲೆ ಅಂದ್ರೆ ಪಂಜಾಬ್ ದಿ ಶೇರ್ಸ್ ಟೀಮ್ ಮೇಲೆ ಇತ್ತು. ಸೊ ಈ ಮ್ಯಾಚ್ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಸಾಕಾತಾದ ವಿನ್ ತಗೊಂಡೈತಿ. ಸೊ ಹೆಂಗೆ ಆಡ್ರು, ಯಾರ್ಯಾರು ಎಷ್ಟೆಷ್ಟು ಆಡ್ರು, ಮತ್ತು ಮ್ಯಾಚ್ ಹಂಗಿತ್ತು ವಿಡಿಯೋ ಫುಲ್ ತಿಳ್ಕೊಳಕ ವಿಡಿಯೋನ ಕೊನೆಯವ್ರು ನೋಡ್ರಿ, ಹಂಗೆ ವಿಡಿಯೋಕೊಂದು ಲೈಕ್ ಮಾಡಿರಿ. ಎಸ್ ನಾ ಅಂತೂ ಯಾರು ನೋಡ್ರಿ ಬಿಟ್ಟರು, ನಾ ಅಂತೂ ಪೂರಾ ಲೈವ್ ಅಂತ ನೋಡಿದ್ದೆ. CCL ಅಂತ ಇದಕ್ಕೆ ನಮ್ಮ ಕಡೆ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಇತ್ತು. ಸೊ ಪೂರಾ ಲೈವ್ ಮ್ಯಾಚ್ ಮುಗಿತ ಕಾಲ ನೋಡಿದೆ. ಹೇಳ್ತೀನಿ, ಫಸ್ಟ್ ನೀವು ಏನ್ರಿ 10 ನಿಮಿಷ, ಒಂದು 10 ನಿಮಿಷ 20 ನಿಮಿಷ ಏನ್ರ ಮ್ಯಾಚ್ ನೋಡಿದ್ರೆ, ಸ್ಟಾರ್ಟಿಂಗ್ 10 ನಿಮಿಷ 20 ನಿಮಿಷ ಮ್ಯಾಚ್ ಅದನ್ನು ನೋಡ್ರೆ ಪಕ್ಕ ನಿಮ್ಮೆಲ್ಲ ಬೈಕ್ ಬರ್ತಿದ್ವು. ಯಾಕಂದ್ರೆ ಕರ್ನಾಟಕ ಬುಲ್ಡೋಸರ್ಸ್ ಏಕ 1 ಓವರ್ನ 3 ವಿಕೆಟ್, ಹ್ಯಾಟ್ರಿಕ್ ವಿಕೆಟ್ ಅದ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್. ಇವ್ರು ನಮ್ಮ ಯಾರು ನಮ್ಮ ಪ್ರದೀಪ್ ಅವ್ರು 17 ರನ್ ಹೊಡೆದ್ರೆ, ಡಾರ್ಲಿಂಗ್ ಕೃಷ್ಣ ಅವರು ಪ್ರದೀಪ್ ಅವ್ರು 13 ಬಾಲಿಗೆ 17 ರನ್ ಹೊಡೆದ್ರು. ಇಲ್ಲಿ ಡಾರ್ಲಿಂಗ್ ಕೃಷ್ಣ ಅವ್ರು 15 ಬಾಲಿಗೆ 14 ರನ್ ಹೊಡೆದ್ರು. ಇವ್ರೇನು ಔಟ್ ಆದ್ರೂ ಡಾರ್ಲಿಂಗ್ ಕೃಷ್ಣ ಅವ್ರು ಔಟ್ ಆಗಿದ ಕೂಡಲೇ ಈ 3 ಮಂದಿ ಯಾಕೆ ಔಟ್, ಡಾರ್ಲಿಂಗ್ ಕೃಷ್ಣ ಔಟು, ಮತ್ತು ರಾಜೀವ್ ಹನು, ನಮ್ಮ ರಾಜೀವ್ ಅವರು ಔಟ್, ನಮ್ಮ ಕಿಚ್ಚ ಸುದೀಪ್ ಅವ್ರು 3 ಮಂದಿ ಏಕ ಔಟ್ ಆದ್ರು. ಮತ್ತು ಅದ್ರ ರಾಜೀವ್ ಅವರು ಡಕ್ಔಟ್ ಆದರು, ಮತ್ತು ನಮ್ಮ ಕಿಚ್ಚ ಸುದೀಪ್ ಅವರು ಡಕ್ಔಟ್ ಆದರು. ಸೊ ಸ್ಟಾರ್ಟಿಂಗ್ ಫುಲ್ ಅಂಜಿಕೆ ಬಂದಿತ್ತು. ಏನು ಗುರು ಇದು ನಮ್ಮ ಕನ್ನಡ ಬುಲ್ಡೋಸರ್ಸ್ ಇದು ಈ ವರ್ಷ ಹಿಂಗೆ ಕಾಟತ್ರ ಇವರು. ಅದು ಬೇರೆ ನಮ್ಮ ಜಯರಾಮ್ ಕಾರ್ತಿಕ್ ಅವ್ರು ಫುಲ್ ಹವಾ ಹಾಕಿದ್ರಿ ಏನಂದ್ರೆ ಈ ಸಲ T20 ಅಂದ್ರೆ T20ಗೆ ನಾವು T20 ಒಳಗೆ ಭಾರಿ ಆಡ್ತೀವಿ ತಂದಿರು. ಹಿಂಗೆ ನೋಡ್ರಿ ಇವ್ರು ಹಿಂಗೆ ಆಡ್ಲತ್ತರ, ಏನು ಸುದ್ದಿ ಅನ್ಕೊಂಡೆ. ಆಗ ಪ್ರತಾಪ್ ಅವರು ಬಂದು ಸ್ವಲ್ಪ ಆಡಿರ್ತಾರೆ, ಜಯರಾಮ್ ಕಾರ್ತಿಕ್ ಅವ್ರು ಅಡ್ಡಿಟ್ ಆಡ್ರು. ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಕಾಪಾಡಿದ್ದಂದ್ರೆ ನಮ್ಮ ಯಾರು ಕರಣ್ ಆರ್ಯನ್ ಅವ್ರು ಹೇಳ್ಬೇಕು. ಏನು ಗುರು ಅದು ಹೊಡೆದಿದ್ದು ಒಳಗೆ ಟಿಪಿಕಲ್ ಕ್ರಿಕೆಟರ್ ಗತೆ ಆಡ್ಲತ್ತೆ ಕರಣ್ ಆರ್ಯನ್ ಅವರು. 6 ಹೊಡಿದ ಕೈತಿಲ್ಲ ಒಟ್ಟ. ಈಗ ಅವ್ರು ಯಾವ 6 ಹೊಡ್ಲತ್ತಿದ್ರು ಅಂದ್ರೆ ಈ ಮ್ಯಾಚ್ನ ಎಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವ್ರು ಅಲ್ತಡ್ರಿ, ನಮ್ಮ ಸಾಲ್ಟ್ ಗೇಟ್ ಬಂದಾನ ಅಂತ ಆ 6 ಹೊಡ್ಲತ್ತರ. ಕರಣ್ ಆರ್ಯನ್ ಅವ್ರಂತ ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೇಕು. ಇವತ್ತಿನ ಮ್ಯಾಚ್ ಅಂತರು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್, ನೆಕ್ಸ್ಟ್ ಲೆವೆಲ್ ಹಿಟ್ಟಿಂಗ್. ನೀವು ನೋಡ್ರಿ ಕರಣ್ ಆರ್ಯನ್ ಅವರು 33 ಬಾಲಿಗೆ 83 ರನ್ ಹೊಡೆದವರು, 251 ಸ್ಟ್ರೈಕ್ ರೇಟ್. ದ ಆ್ಯಕ್ಟರ್ ಆಗಿ ಪರಿ ಒಳ್ಳೆ ಕ್ರಿಕೆಟರ್ ಹಾಕಿ ಬಿಡ್ತಿದ್ರು. ಸೊ ಅವ್ರು ಎಷ್ಟು ಹೊಡೆದಾರಂದ್ರೆ 6 6 8 4 ಹತ್ತು. ಮುಂಬೈ ಅದು ಇವ್ರು ಪಂಜಾಬ್ದವ್ರು ಏನು ಉಳಿಸಿಲ್ಲ ಬಾಲಿಂಗ್ ಒಳಗೆ, ಎಲ್ಲರದ್ದು ಕಿಮ್ಮತ್ ಕಳ್ದಾರ ನಮ್ಮ ಇವರು ಕರಣ್ ಆರ್ಯನ್ ಅವರು. ಸೊ ಇವರಿಂದ ನಮ್ಮ ಕರ್ನಾಟಕ ಟೀಮ್, ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಏನೈತಿ 170 ಹೊಡ್ಲಿಕ್ಕೆ ಹೆಲ್ಪ್ ಆಗ್ತಿ. ಇಲ್ಲಿಕರ ಇವ್ರು ಇಲ್ಲಿಕರ ಎಷ್ಟು ನಮ್ಮ ಟೀಮ್ ಸ್ಕೋರ್ ಬರೀ 90 ಹಾಕಿತ್ತು. ಸೊ ಅದಕ್ಕೆ 167 ಹಾಕಿ ಬರೀ 87 ಹಾಕಿತ್ತು. ನಮ್ಮ ಕರಣ್ ಆರ್ಯನ್ ಅವ್ರು ಏನ್ರ ಚಲೋ ಆಡಿರ್ಲಿಕ್ಕಾರ ನಮ್ದು ಬರೀ ಸ್ಕೋರ್ 87 ಹಾಕಿತ್ತು. ಲೆಕ್ಕ ಹಾಕ್ರಿ 87 170 ಹೊಡ್ಲಿಕ್ಕೆ ಎಷ್ಟು ಡಿಫ್ರೆನ್ಸ್ ಐತೈತಿ. ಸೊ ಇದು ಡಿಫ್ರೆನ್ಸ್ ಮೇಲೆ ಗೊತ್ತಾಗೈತೆ ನಮ್ಮ ಕರಣ್ ಆರ್ಯನ್ ಅವ್ರು ಎಷ್ಟು ಇಂಪಾರ್ಟೆಂಟ್ ಆಗಿದ್ರಿ ಇವತ್ತಿನ ಮ್ಯಾಚ್ ಐತಿ. ಉಳ್ಕಿದವ್ರು ಬಿಟ್ಟರೆ ಯಾರು ಪಕ್ಕ ಆಡಿಲ್ಲ, ಎಲ್ಲರೂ ಒಟ್ಟು 13-14 ವಿಕೆಟ್ ಆಡ್ಯಾರು. ಸೊ ಓಕೆ, ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಏನೈತಿ ಟೋಟಲ್ ಆಗಿ 170 ರನ್ ಹೊಡಿತಾರು 20 ಓವರ್. ಇನ್ನು 4 ಬಾಲ್ ಉಳಿಟಿಗೆ ಆಲ್ಔಟ್ ಹಾಕೋರು. ನೆಕ್ಸ್ಟ್ ಬಂದು ಟೀಮ್ ಯಾವುದಪ್ಪ ಅಂದ್ರೆ ಅದು ಪಂಜಾಬ್ ಟೀಮ್ ಬಗ್ಗೆ ಹೇಳಬೇಕು. ಇವರೆಲ್ಲ ಬಾಲಿಂಗ್ಗಳು ಈ ಪರಿ ಬಾಲಿಂಗ್ಗಳಿಗೆ ನಮ್ಮ ಬಾಲಿಂಗ್ ಇವ್ರದ್ದು ಈ ಪರಿ ಸ್ಟ್ರಾಂಗ್ ಐತಿಲ್ಲಪ್ಪ. ಬ್ಯಾಟಿಂಗ್ ಹೆಂಗಿರ್ಬೇಕತ್ತಲ್ಲ ಅಂಜಿದ್ನೆ. ಆದ್ರೆ ಹೆಂಗೆ ಆಟ ಗೊತ್ತೈತೇನ್ರಿ, ಹೋದರ್ಸ್ ಇವ್ರನ್ನ ಚಾಂಪಿಯನ್ಸ್ ಅನ್ನೋ ಅರ್ಥ ಆಡಿದ್ರು. ಅದಕ್ಕಾರ ನೀವು ನೋಡ್ರಿ ನಮ್ಮ ಇವ್ರು ಪ್ರದೀಪ್ ಅವ್ರು ಬಂದು ಕೂಡ ವಿಕೆಟ್ ತೊಗೊಂಡ್ರು. ನಾನು ಪ್ರದೀಪ್ ಅವ್ರು ಬ್ಯಾಟ್ಸ್ಮನ್ ತೊಗೊಂಡಿದ್ದೆ. ಇವತ್ತು ನಾನು ಬ್ಯಾಟಿಂಗ್ ಅಲ್ಲ ಗುರು, ನಾನು ಬಾಲಿಂಗು ಬರೋದ ತೋರಿಸ್ಕೊಟ್ರಿ ಪ್ರದೀಪ್ ಅವರು. ನೀವು ನೋಡ್ರಿ ಇವತ್ತು ಪ್ರದೀಪ್ ಅವ್ರು ನಿಂಜಾ ಅವ್ರನ್ನ ಬಂದು ಕೂಡ ಔಟ್ ತೆಗೆದ್ರು. ಮತ್ತು ಅದೇ ಓವರ್ನಾಗ ಬಂದು ಬಬ್ಬಲ್ ರಾಯ್ ಅವ್ರನ್ನೂ ವಿಕೆಟ್ ತೆಗೆದ್ರು. ಇವ್ರೇಂದಲ್ಲ ರಾಹುಲ್ ಜೈಟ್ಲಿ ಇವ್ರು ಒಂದು ಸ್ವಲ್ಪ ನಮ್ಮ ಕರ್ನಾಟಕ ಬುಲ್ಡೋಸರ್ ಫ್ಯಾನ್ಸ್ಗೆ ಒಂದು ಸ್ವಲ್ಪ ಬರ್ಸ್ಲಾತ್ರಿ, ಅಂಜಿಕೆ ಬರ್ಸ್ಲಾತ್ರಿ. ಅದಕ್ಕಾರ 6 4 ಎಲ್ಲ ಆಡ್ಲತ್ತಿರು. 7 4 3 6 ಹೊಡೆದ 154 ಸ್ಟ್ರೈಕ್ ರೇಟ್ನ ಚಲೋದೇ ಆಡ್ಲತ್ತಿರ ಇದು ರಾಹುಲ್ ಜೈಟ್ಲಿ ಅವರು. ಇವ್ರು ನಮ್ಮ ಕರಣ್ ಆರ್ಯನ್ ಅವರು ಓವರ್ನಾಗ 10 ರನ್ ಹೊಡಿತಾರೆ. 1 ಬಾಲಿಗೆ 6 1 ಬಾಲಿಗೆ 4 ಹೊಡೆದು 10 ರನ್ ಹೊಡಿತಾರೆ ಅಡ್ಡ ಬಾಲಿಗೆ. ಸೊ ಕರಣ್ ಆರ್ಯನ್ ಅವ್ರು ಪೂರ ಸಿಟ್ಟು ಬರುತ್ತೆ, ನೀನು ನನಗೆ ಹೊಡಿತಾ ಅಂತೇಳಿ ಒಂದು ಸ್ಲೋ ರನ್ ಒಗದು ವಿಕೆಟ್ ತೆಗಿತಾರೆ. ಸ್ಲೋ ರನ್ ಅಂತ ನಿಂಗೆ ಗೊತ್ತಾಗ್ತ ಅನ್ನಕ್ಕೆ ಹೋಗ್ಬೇಡ್ರಿ. ನೋಡು ಕ್ರಿಕೆಟ್ ನೋಡಿ ಭಾಳ ಸಾತ್ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಗೆ ಎಕ್ಸ್ಪೀರಿಯನ್ಸ್ ಐತದ. ಓಕೆ, ಕರಣ್ ಆರ್ಯನ್ ಅವರು ಇವ್ರಿಗೆ ಬಾಲ್ ಹೋಗಿದ ವಿಕೆಟ್ ತೆಗಿತಾರೋ, ಇವ್ರು ತೆಗೆದಿಂದ ಆಲ್ಮೋಸ್ಟ್ ಮ್ಯಾಚ್ ಎಲ್ಲ ಮುಗಿದತ್ತೆ. ಅದಕ್ಕಾರ ನಿಮಗೆ ಗೊತ್ತಿದ್ದಂಗೆ ಅವರು ಮೇನ್ ಆಡ್ಲತ್ತಿರು. ಅವ್ರದಾಗಿಂದ ಹ್ಯಾಡಿಸ್ ಅಂದೂ ನಮ್ಮ ಸುನಿಲ್ ರಾವ್ ಅವ್ರು ವಿಕೆಟ್ ತೆಗೆದ್ರು. ಅವ್ರಿಂದ JC ಗಿಲ್ ಅವ್ರ ಚಲ 3 ರನ್. ಮತ್ತು ದಕ್ಷಜಿತ್ ಸಿಂಗ್ ಅಣ್ಣ 5 ವಿಕೆಟ್ ತೊಗೊಂಡಿದ್ದೆ ಬ್ಯಾಟಿಂಗ್ ಟಯ 0. ಮತ್ತು ಅವ್ರಾಗಿದೆ ಸರ್ವನ್ ಸಿಂಗ್ ಪ್ರೇಮಿ ಸ್ವಲ್ಪ ಪ್ರೇಮದಿಂದ ಕ್ರಿಕೆಟ್ ಆಡ್ಯಾರ ಹೇಳ್ಬೇಕು. 28 ರನ್ ಹೊಡೆದಾರ 24 ಬಾಲಿಗೆ. ಅದು ಸ್ಟ್ರೈಕ್ ನಿಮ್ಗೆ ಗೊತ್ತೈತೆ ಎಷ್ಟೈತಿ. ಓಕೆ, ಅವ್ರಾಗಿಂದ 7 ರನ್ 11 ರನ್ 0. ಇದರಿಂದ ಏನು ಫರ್ಕ್ ಬೀಳಲ್ಲ. ಎದಕ್ಕಾರ ಇದ್ರು ನಮ್ಮ ಬಾಲಿಂಗ್ ಒಳಗೆ ಪ್ರದೀಪ್ ಅವ್ರು 3 ವಿಕೆಟ್ ತೊಗೊಂಡ್ರು.
5.43 ಎಕಾನಮಿ, ಸುನೀಲ್ ಕುಮಾರ್ 1, ಮತ್ತು ಕರಣ್ ಅರನ್ 2, JK ಅವ್ರು 2, ಚಂದನ್ ಕುಮಾರ್ ಅವ್ರು 1, ಸಚಿನ್ ಅವರು 1. ಸೊ ಹಾಕಿದ ಎಲ್ಲ ಬೌಲರ್ಸ್ಗಳಿಗೆ ವಿಕೆಟ್ ಸಿಕ್ಕಾವ ಇವತ್ತಿನ ಮ್ಯಾಚ್ನಾಗ. ಸೊ ನಮ್ಮ ಬೌಲರ್ಸ್ಗಳು ಮೆಚ್ಚಬೇಕು, ಕರ್ನಾಟಕ ಬುಲ್ಡೋಸರ್ಸ್ ಬೌಲರ್ಸ್ಗಳನ್ನ. ನಾ ಅದಕ್ಕೆ ಅನ್ಕೊಂಡೆ ನಮ್ಮ ಕನ್ನಡ ಬುಲ್ಡೋಸರ್ಸ್ ಸೋಲು ಹಂಗೆ ಹಿಂಗೆ ಸೋಲು ಮಂದಿನ ಅಲ್ಲ ನಾವು ಹಿಂಗೆ ಆಡ್ಲತ್ತೀವಿ ನನಗೆ. ಸೊ ಒಂದು ಸ್ವಲ್ಪ ಫ್ಯಾನ್ಸ್ಗಳಿಗೆ ಒಂದು ಸ್ವಲ್ಪ ತಿಳಿಲ್ದಂದು ನೋಡತ್ತೆ ನಮ್ಮ ಕನ್ನಡ ಬುಲ್ಡೋಸರ್ಸ್ ಇಂಥದ್ದು ಎಕ್ಸಾಮ್ ಮಾಡ್ರು. ಸೊ ನಿಮ್ದೇನೈತಿ ವ್ಯೂಸ್ ಕರ್ನಾಟಕ ಬುಲ್ಡೋಸರ್ಸ್ ಮೇಲೆ ಏನಿಲ್ಲ ಕಾಮೆಂಟ್ ಹಾಕ್ರಿ. ಹಾಗೆ ನಮ್ಮ ಕನ್ನಡ ಬುಲ್ಡೋಸರ್ಸ್ ಇವತ್ತು ಹೆಂಗೆ ಆಡ್ತಾ ಅನ್ನೋದು ಕಾಮೆಂಟ್ನಾಗ ಹಾಕೊಂಡು ಮರಿಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಅನ್ಸತ್ತೆ ವಿಡಿಯೋಗೆ ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮಾತಾಡಿಸ್ಕೊಣ, ಎಲ್ರಿಗೂ ನಮಸ್ಕಾರ.